ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ಹೋಗ್ತಾ ಇರುವಂಥ ಜಾಗ ನೋಡ್ಬೋದು. ಒಂದು ಪುಟ್ಟಿ ಹಿಡ್ಕೊಂಡು ಆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಮೇವು ಖಾಲಿಯಾಗಿದೆ. ಹಸಿನಲ್ಲಿ ಮೇವಿಲ್ಲ, ಹಾಗಾಗಿ ಸಾಯಂಕಾಲ ಬರುತ್ತಂತೆ. ಈಗ ಮೇವಿಲ್ಲ, ಅದಕ್ಕೆ ಅವ್ರ ಹತ್ರಲ್ಲಿ ಹೊಡ್ಸ್ಕೊತಾ ಇದ್ದೀವಿ. ನಮ್ಮ ಮನೆಯವ್ರು ಬರ್ತಾರೆ, ತೋರಿಸ್ತೀನಿ ರೀ. ಅವ್ರು ಬರ್ತಾವ್ರೆ ಮೇವು ನೋಡಿ. ಅರ್ಧ ದಾರಿಗೆ ತಂದು ಕೊಡ್ತಾರೆ, ನನಗೆ ಅರ್ಧ ದಾರಿಗೆ ಕೊಡ್ತಾರೆ. ಮೇವಿಲ್ದಿರೋದಕ್ಕೆ ನಮ್ಮ ಯಜಮಾನ್ರ ಪಪ್ಪ ಅವ್ರ ಫ್ರೆಂಡ್ ಹತ್ರಲ್ಲಿ ಹೊಡೆಸ್ಕೊಂಡು ತಂದು ಹಾಕ್ತಾವ್ರೆ ಹಸ್ಕೊಳಗೆ. ಹಸುವಿಗೆ ಮೇವಿಲ್ದರೆ ಪರದಾಟ ಆಗೋಯ್ತು. ಯಾಕೆ ಅಂತಂದರೆ 2 ಟೈಮ್ ಮೇವಿರಲಿಲ್ಲ. ಅಂದರೆ ನಮ್ಮದು ಮೇವು ತರೋದು ಇಲ್ಲಿಲ್ಲ. ಎಲ್ಲಿ ಅಂತಂದರೆ ಮದ್ದೂರಿಂದ ಮಳವಳ್ಳಿಯಿಂದ ಆಚೆನೂ ಹೋಗ್ತಾರೆ ಒಂದು ಟೈಮ್ ಮೇವು ತರೋಕ್ಕೆ. ಯಾಕೆಂದರೆ ಈಗ ಮಳೆಗಾಲ ಇರೋದ್ರಿಂದ ತುಂಬ ರೇಟು. 1 ಟನ್ನು ಅವರೇ ಕೂದು ಕೊಡೋದಕ್ಕೆಲ್ಲ 5,000 ಚಿಲ್ಲರೆ ಬೀಳುತ್ತೆ ಮೇವಿಗೆ. ಹಾಗಾಗಿ ನಾವು ಇಲ್ಲಿ ಅಕ್ಕಪಕ್ಕ ಇರೋದ್ರೆಲ್ಲ ಕುಯ್ಕೊತಿದ್ವಿ. ಈಗ ಮೇವು ಎಲ್ಲೂ ಇಲ್ಲ. ಮಳೆ ಟೈಮಲ್ಲಿ ಉಳೋಕ್ಕಾಗಲಿ ಬಿತ್ತೋಕ್ಕಾಗಲಿ ಆಗಲ್ಲ, ತೇವ ಇರುತ್ತೆ. ಹಂಗಾಗಿ ಸರಿಯಾಗಿ ಯಾರೂ ಬೀಳಲ್ಲ, ಬಿಟ್ಬಿಡ್ತಾರೆ 1-2 ತಿಂಗಳು. ಈ ಟೈಮಲ್ಲಿ ತುಂಬ ರೇಟ್ ಇರುತ್ತೆ. ಹಾಗಾಗಿ ಅವರು ಪಾಪ ಬೆಳಗ್ಗೆನೇ ಹೋದ್ರಂತೆ, ನಿನ್ನೆ ಹೋಗಿದ್ದಾರೆ, ಬಟ್ ಬಂದಿಲ್ಲ, ಮೇವು ಬಂದೇ ಇಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಷ್ಟು ದುಬಾರಿ ಆಗಿರೋದ್ರಿಂದ ಮೇವು ತುಂಬ ಕಷ್ಟ ಆಗ್ತಾಯಿದೆ. ಹಂಗಾಗಿ ಪಕ್ಕದವ್ರ ಹತ್ರ ಹೊಡ್ಸ್ಕೊತಾ ಇದ್ದೀವಿ. ಅಂದರೆ ನಮ್ಮ ಮನೆ ಫ್ರೆಂಡ್ಸೇ, ಅವರು ಹೊಡ್ಕೊಡ್ತಾರೆ. ಅವ್ರ ಹತ್ರ ಇಲ್ಲ ಅಂದರೆ ನಮ್ಮ ಹತ್ರ ಇದ್ದಾಗ ಅವ್ರು ಹೊಡ್ಸ್ಕೊಯ್ತಾರೆ. ಆ ಥರ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತೀವಿ. ಯಾಕೆಂದರೆ ಅಕ್ಕಪಕ್ಕ ಅಂದಮೇಲೆ ಹೆಲ್ಪಿಂಗ್ ಇರಲೇಬೇಕಲ್ವ. ಯಾಕಂದರೆ ಅವರು ನಮ್ಗಿಂತ ತುಂಬ ಜಾಸ್ತಿ ಇದೆ ಹಸುಗಳು. ಇಲ್ಲಾಂದರೆ 15 ಮೇಲೆ ಇದೆ ಅವ್ರ ಹಸುಗಳು. ನಮ್ಮವು ತುಂಬ ಅಂದರೆ 9 ಇದೆ ನಮ್ಮ ಹತ್ರ. ಮೇವುಗಳು ಬೇಕೇ ಬೇಕು. ನಿಮಗೆ ಗೊತ್ತಲ್ವ, ಅಷ್ಟು ಹಸುಗಳಿಗೆ ಎಷ್ಟು ಮೇವು ಬೇಕು ಅಂದರೆ 1 ಟೈಮ್ಗೆ ಇಲ್ಲ ಅಂದರೆ 300 kg ಎಷ್ಟು ಬೇಕೇ ಬೇಕು 1 ಟೈಮ್ಗೆ ನನ್ನ ಪ್ರಕಾರ. ಅದಕ್ಕೆ ಏನು ಮಾಡಿದೆ, ಸರಿ ಅಂದ್ಬಿಟ್ಟು ನೋಡೋಣ, ಆಯ್ತು ಹೊಡ್ಸ್ಕೊಳ್ಳೋಣ, ಸಾಯಂಕಾಲ ಬೇಕಾದ್ರೆ ಬಂದರೆ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನಾನು ತೊಗೊಂಬರ್ತಾಯಿದ್ದೆ, ಅವ್ರು ವೀಡಿಯೋ ಮಾಡ್ತಾಯಿದ್ರು. ನನ್ನ ಮೇವೆಲ್ಲ ಎತ್ತಾಕ್ಬಿಟ್ಟು ಅವ್ರು ಅರ್ಧ ದಾರಿಗೆ ತಂದು ಕೊಟ್ಟರು. ನಾನು ಅರ್ಧ ದಾರಿಗೆ ತಗೊಂಡೋಗಿ ಈ ಥರ ಮೇವಿನ ಕೆಲಸ ಮುಗೀತು. ಸೊ ಈ ಹಸುಗೆ ಹಾಕಲಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಈ ಹಸುಗೆ ಈಟ್ ಬಂದುಬಿಟ್ಟಿದೆ. ಹಂಗಾಗಿ ಈಟಿಗೆ ಬಂದಿದೆ. ಈಟಿಗೆ ಬಂದಿರೋ ಹಸುಗೆ ಮೇವು ಏನೂ ಹಾಕ್ಬಾರ್ದು. ನಿಂತ್ಕೊತಾ ಇದು 3-4 ಸತಿ ಕೊಡ್ಸಿರೋದು. ಅದಕ್ಕೆ ಈ ಸತಿ ಏನೂ ಹಾಕ್ತೇನೆ, ಈಟು ಕೊಡಿಸಿ ಬೆಳಗ್ಗೆ ಸಾಯಂಕಾಲವರೆಗೂ ಹಂಗೆ ಇದ್ದು ಆಮೇಲೆ ಏನಾದರೂ ಕೊಡೋಣ ಅಂತ ಹಂಗೆ ಬಿಟ್ಟಿದ್ದೀವಿ. ಸೊ ಇಷ್ಟು ಹಸುಗಳಿಗೆ ಹಾಕಿದ್ದೀವಿ ಫ್ರೆಂಡ್ಸ್, ಇಷ್ಟು ಹಸುಗಳಿಗೆ ಹಾಕಿದ್ದೀವಿ ನೋಡಿ. ಮೇಯ್ತಾ ಆಯ್ತು ನೋಡಿ. ಅವಳು ನೋಡ್ತಾವಳೆ, ಹೊಟ್ಟೆ ಉರಿತದೆ ನನಗೆ. ಹಿಂಗೆ ನೋಡಿದ್ರೆ ಹೊಟ್ಟೆ ಉರಿತದೆ ನನಗೆ. ಏನು ಮಾಡ್ತೀರಾ ಲೋ ಚಿನ್ನು ಮುದು ನೋಡಿ ಹೆಂಗೆ ತಿರುಗ್ತಾಳೆ ಎಲ್ಲವಾ. ಆಯ್ ನೋಡಿ ಹೆಂಗೆ ತಿರುಗ್ತಾಳೆ. ಯಾಕಮ್ಮಿ ಸಾಯಂಕಾಲ ಕೊಡ್ತೀನಿ ಕಣವ, ನಿಂಗೆ ಬೇಜಾರು ಮಾಡ್ಕೊಬೇಡ ಐತೆ. ಸೊ ಈ ಥರ ನಮ್ಮ ಆಡು ಮರಿಗಳಂತೂ ಫ್ರೆಂಡ್ಸ್ ಹಿಂಗೆ ಕಟ್ಟಿ ಒಳಗಿಂದ ನೆಗ್ದು ಬಂದ್ಬಿಡ್ತಾರೆ. ಸೊ ನನ್ನ ತಮ್ಮ ಬಂದಿದ್ದಾನೆ, ಸಿನಿಮಾಗೆ ಹೋಗಿ ಕುಯ್ತಾವನೆ, ತೋರಿಸ್ತೀನಿ ಬನ್ನಿ. ಜಾಗ ಇಲ್ಲ ಫ್ರೆಂಡ್ಸ್, ಅದೊಂದೇ ಹಿಂಸೆ. ಹೋಗೋಕ್ಕೆ ಬರೋಕ್ಕೆ ಜಾಗ ಇಲ್ಲ ಇಲ್ಲಿ. ಎಷ್ಟು ಸಿತಿಗೆ ಇಲ್ಲಿ ಸತ್ತೆ ಇರ್ತವೆ ಫ್ರೆಂಡ್ಸ್, ಹಾವು ಗೀವು. ಅದಕ್ಕೆ ಅಂತ ಸಿಳ್ಳೆ ಹೊಡ್ಕೊಂಡು ಹೋಗಬೇಕು. ನನ್ನ ತಮ್ಮ ಕಡಿತಾವೆ ನೋಡಿ ಅಲ್ಲಿ. ಸೊ ನನ್ನ ತಮ್ಮ ನೋಡಿ ಫ್ರೆಂಡ್ಸ್ ಮೇವೆಲ್ಲ ಕುಯ್ಕೊಂಡು ಪಾಪ ಕುಯ್ಕೊಡ್ತಾನೆ, ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಇವರು ನಮ್ಮ ಜೊತೆಗೆ ಹಸು ತಗೊತಾವ್ರೆ ನಮ್ಮ ಮನೆಯವರು. ಇವನೇನು ಮಾಡೋಣ ಕಾಣೆ. ಏನಪ್ಪ ಏನು ಮಾಡಿಯಾ? ಇದು ಗುತ್ತಿಗೆ ಮಾಡ್ಕೊಂಡಿರೋದು. ಅಂದರೆ ಸೀಮೆ ಕಡ್ಡಿ ನೆಟ್ಕೊಂಡಿದ್ದೀವಿ. ತೆಂಗಿನ ಮರಕ್ಕೆ ನೀರು ಬಿಟ್ಕೊಂಡು, ನಮ್ಮದೇ ನೀರು ಬಿಟ್ಕೊಂಡು ಸಿನ್ನೂಲು ಹಾಕ್ಕೊಂಡಿದ್ದೀವಿ. ಇದು ಇದೆಲ್ಲ 4 ದಿವಸಕ್ಕಾಗೊಂಡು ಕೂದೇ ಬಿಟ್ಟಿದ್ದೀವಿ. ಇಲ್ಲ ಹುಡುಗ ಅವರು ಇದ್ರವರು ಇಲ್ಲಿಯವರಲ್ಲ, ಅವರು ಹುಬ್ಳಿದ ಗುಲ್ಬರ್ಗ ಸೈಡ್ ಅವರಂತೆ. ಇಲ್ಲಿ ಕೆಲಸ ಮಾಡ್ಕೊಂಡು ಅವರೇ. ಹುಡುಗ ನಂಬರ್ ಕೊಟ್ಟಾನೆ, ಇನ್ನೂ ಕೆಲಸ ಇದ್ರೆ ಹೇಳ್ರಕ್ಕ ಅಂತ. ಅವ್ನು ಹೋಗಿದ್ದಾನಂತೆ ಗುಲ್ಬರ್ಗಕ್ಕೆ. ಬಂದ್ಮೇಲೆ ಮಾಡ್ಕೊಡ್ತಾನೆ, ಅಚ್ಚವಾಗಿ ಮಾಡ್ಕೊಡ್ತಾನೆ ಕೆಲಸ ಎಲ್ಲ. ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಕೆಲಸನ. ಅದಕ್ಕೆ ಹುಡುಗನ ಬರೀ ಹೇಳಿದಿ ಎತ್ಕೊಬತ್ತಾರೆ ನಮ್ಮ ಮನೆಯವ್ರ ಮೇವ. ಅಂತೂ ಎಲ್ಲೂ ಬಿಡುತ್ತಿಲ್ಲ.
ವೆಂಕಟೇಶಣ್ಣ ಬರ್ದೇ ಇದ್ನೆ. ಹಾಂ ಗಂಟೆಗೆ ಒಂದು ಆಳ. ಹಾಂ 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 ಹೋಗ್ಲಿ ಬಿಡಪ್ಪ, ನೀನೇ ಕಳಿಸ್ಬಿಡು ಒಬ್ರು ನಾನಾರ. ನಿನ್ಗೆ ಗೊತ್ತಿರ್ತದಲ್ಲ ಗಂಟೆಗೆ ಒಂದು ಆಳು ಯಾರು ಅಂತ. ಹಾಂ ಸೊ ಇಲ್ಲಿ ಶೀಟ್ ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಖಾಲಿ ಇದೆ, ಹಂಗಾಗಿ ಶೀಟ್ ಹಾಕಿಸ್ಬೇಕು. ಇಲ್ಲಿಗೆಲ್ಲ ಶೀಟ್ ಹಾಕಿಸ್ಬೇಕು. ಅದಕ್ಕೆ ನಮ್ಮ ಯಜಮಾನಪ್ಪ ಗುಂಡಿ ತೋಡ್ತಾವ್ರೆ. ಜೊತೆಗೆ ಪಾರ್ಟ್ನರ್ ವೆಂಕಟೇಶನ್ ಅವ್ರನ್ನ ಕರ್ಕೊಂಡು ಗುಂಡಿ ತೋಡಿಸ್ತಾವ್ರೆ. ಅವರು ಫೈಟ್ ಮಾಡ್ತಾವ್ರೆ, ನಮ್ಮ ಕೆಲ್ಸಕ್ಕೆ ಬರಲ್ವಂತವ್ರು. ಅವ್ರೇನಿದ್ರು ಅವ್ರು ಓನರ್ ಕೆಲಸಕ್ಕೆ ಹೋಯ್ತಾರಂತೆ. ನೀವು ಚೆನ್ನಾಗಿ ನೋಡ್ಕೊಳಲ್ಲ. ಹಾಂ ನೋಡ್ಕೊತಾ ಇಲ್ಲ ನೀನು, ಅದಕ್ಕೆ ಅವರು ಬರೋದಿಲ್ಲ ಅಂತ ಇರೋದು. ಸೊ ಇಲ್ಲಿ ಗಂಟ ಇಲ್ಲೊಂದು ಗುಂಡಿ, ಇಲ್ಲೊಂದು ಗುಂಡಿ, ಮತ್ತು ಇಲ್ಲಿವರೆಗೂ ಬರುತ್ತೆ ಶೀಟು. ಇಲ್ಲಿಂದ ಇಲ್ಲಿವರೆಗೂ ಬರುತ್ತದೆ. ಇಲ್ಲಿ ಸ್ಟಾಪ್ ಆಗಿದೆಯಲ್ಲ ಫುಲ್ ಕವರ್ ಆಗೋಕ್ಕೆ. ಇದೆಲ್ಲ ಫುಲ್ ಕವರ್ ಆದರೆ ಮಳೆ ಬಂದರೆ ಹಸುಗಳೆಲ್ಲ ನೆನೆಯಲ್ಲ, ಮತ್ತು ಸೇಫ್ಟಿ ಇರ್ತದೆ ಎಲ್ಲದಕ್ಕೂ ಅಂತ ನಮ್ಮ ಯಜಮಾನಪ್ಪ ಮನಸ್ಸು ಕೊಟ್ಟು ಮಾಡೇ ಬಿಡಬೇಕು ಅಂತ ಮಾಡ್ತಾವ್ರೆ. ಇನ್ನಿಷ್ಟು ಜಾಗ ಉಳ್ಕೊಳ್ಳುತ್ತೆ. ಇನ್ನು ರಾತ್ರಿ ಹೊತ್ತು ಮಳೆ ಇಲ್ಲ ಅಂತ ಕಾಲ ಟೈಮಲ್ಲಿ ಹಸುಗಳು ಕಟ್ಟಾಕ್ಬೋದು. ಈ ಥರ ತೊಪ್ಪೆಗೆ ಓರಿಲ್ಲ. ತೊಪ್ಪೆಗೆ ಓರಿಲ್ಲ. ಇನ್ನು ತೊಪ್ಪೆಗೆ ಓರಬೇಕು. ತೊಪ್ಪೆ ಹಾಕಬೇಕು. ತೊಪ್ಪೆ ತುಂಬ ಮಡಗಿದ್ದೀನಿ. ನೀರು ಬರುತ್ತೆ 12:30ಗೆ. ಸೊ ಆಡು ಮರಿಗೆ ನೀರು ಕಟ್ಟಬೇಕು. ಇನ್ನೂ ತುಂಬ ಕೆಲಸ ಇದೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿಗೂ ಕೆಲಸ ನಡೀತಾ ಇದೆ. ಅವರು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಟಿಫನ್ ತಿಂತಾಯಿದ್ದಾರೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಸ್ವಲ್ಪ ಇಲ್ಲಿ ಮೇವು ಮಾಡ್ಕೊಳ್ಳೋಕ್ಕೆ ಅಂತ ಐಡಿಯಾ ಮಾಡಿರೋದು. ಹಂಗಾಗಿ ಈ ಮೇವು ಮಾಡ್ಕೊಂಡ್ರೆ ಮಳೆ ಇಸ್ಲು ಹೊಡೆಯುತ್ತೆ. ಇದು ಮಳೆ ಇಸ್ಲು ಹೊಡೆಯುತ್ತೆ. ಅದಕ್ಕೆ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಮಳೆ ಇಸ್ಲು ಹೊಡೆಯುತ್ತೆ. ಹಂಗಾಗಿ ಅವ್ರು ಇನ್ನೊಂದು ಸ್ವಲ್ಪ ಶೀಟ್ ಹಾಕಿ ಸೈಡ್ಗೆ ಹಾಕಿ ಮಳೆ ಮಾಡಿದ್ರೆ ಇಸ್ಲು ಹೊಡೆಯೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಯಾಕೆಂದರೆ ಆಡು ಮರಿಗಳು ಮರಿಯಾಗಿರೋದ್ರಿಂದ ನೋಡಿ ಎಲ್ಲ ಬಂದು ಮೇವೆಲ್ಲ ಹಾಳು ಮಾಡುತ್ತೆ. ಅದಕ್ಕೊಂದು ಸ್ವಲ್ಪ ಈಗ ಶೀಟ್ ಹಾಕ್ಸೋಣ ಅಂತ ಒಂದು ಅರ್ಧ ಶೀಟ್ ಹಾಕಿ ಸಪ್ರೇಟಾಗಿ ಮಾಡೋಣ ಅಂತ. ನೋಡಿ ಅವಳು ಏನು ಚೆನ್ನಾಗಿ ಮನ್ಗ ನೋಡಿ. ಅವ್ನು ಕಬ್ಬಳಮ್ಮ ಬಿಟ್ಟಿರೋದು. ಸೊ ಇದು ಒಂದು ಕಬ್ಬಳಮ್ಮಿಗೆ ಅವ್ರಿಗೆ ಹಿಂಗೆ ಇಷ್ಟ. ಅವಕ್ಕೆ ಈ ಪುಟ್ಟಿಗಳಲ್ಲಿ ಮನಿಕೊಳ್ಳೋಕ್ಕೆ ಮತ್ತು ಬಿಸಿಲು ಕಾಯೋಕ್ಕೆ ತುಂಬ ಇಷ್ಟಪಡ್ತವೆ. ಹಂಗಾಗಿ ಇದು ಸ್ವಲ್ಪ ಕೆಲಸ ಇದೆ. ಎಷ್ಟಾಗುತ್ತೋ ಗೊತ್ತಿಲ್ಲ. ನಾನೀಗ ಕೆಲಸ ಮಾಡಿ ಹೊಂಟೋಗ್ತೀನಿ ಮನೆಗೆ. ಸಾಯಂಕಾಲ ಬರ್ತೀನಿ. ಇಷ್ಟಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ಕೆಲಸ ತುಂಬ ಇದೆ. ತೋಟದಲ್ಲಿ ಹೇಳ್ಬೇಕು ಅಂದರೆ ಮೇವಿಲ್ಲ. ಮೇವು ಹೊಡೆದ್ವಿ. ನೀವು ನೋಡಿದ್ರಲ್ಲ, ಬೇರೆಯವ್ರ ತೋಟಕ್ಕೆ ಹೋಗಿ ಮೇವು ಹೊಡ್ಕೊಬಂದ್ವಿ, ಓದ್ವಿ. ಈ ಥರ ಎಲ್ಲ ಸುಮ್ಮನೆ ಕಷ್ಟ. ಹೇಳೋದು ಈಸಿ ಅಲ್ಲ, ತುಂಬ ಶ್ರಮ ಬೇಕು. ಆದರೆ ನಾವು ಎಷ್ಟು ಶ್ರಮ ಪಡ್ತೀವೋ ಅದ್ರ ತಕ್ಕನೇ ಪ್ರತಿಫಲ ಇದೆ. ಅದಂತೂ ಖಂಡಿತ, ಅದಂತೂ ಹೇಳ್ಬಲ್ಲ ನಾನು. ಸೊ ಬನ್ನಿ ನೋಡೋಣ ನೆಕ್ಸ್ಟು ಅವ್ರು ಏನು ಮಾಡ್ತಾರೆ, ಯಾವ ಥರ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಫೈನಲಿ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್. ಈ ಥರ ಇಬ್ಬರು ಬಂದಿದ್ದಾರೆ. ಮುಸ್ಲಿಮ್ಸ್ ಹುಡುಗರು ಮಾಡ್ತಾಯಿದ್ದಾರೆ. ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ ಗೊತ್ತಾಗುತ್ತೆ. 1:30 ಫ್ರೆಂಡ್ಸ್, ನೋಡ್ಬೋದು, ಕಾಣಿಸ್ತಾ ಇದೆ 1:30. ನಾನು ಬಂದಿದ್ದು 1:30. ಸಾರಿ, ಇವಾಗ 1:30. ನಾನು ಬಂದಿದ್ದು 12:30. ಈಗ ಫೋನ್ ಮಾಡಿದ್ದಾರೆ, ತಿರುಗಿ ಹೋಗ್ಬೇಕಂತ ತೋಟಕ್ಕೆ. ಅಲ್ಲಿ ಕೆಲಸ ಮಾಡ್ತಾಯಿದ್ದಾರಲ್ವ, ಅದಕ್ಕೆ ಹೋಗ್ಬೇಕಂತ. ಈಗ ನಂಬ್ತಿರೋ ನಂಬಲ್ವಾ, ಅಡುಗೆ ಏನೂ ಮಾಡಲಿಲ್ಲ ಇವತ್ತು. ಕಡಲೆಪುರಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಮನ್ಕೊಳ್ಳೋಣ ಅಂತ ಬಂದೆ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕಡಲೆಪುರಿ ತಿಂದ್ಬಿಟ್ಟು ಹೊಡ್ತಾಯಿದ್ದೀನಿ. ಅವರು ನನ್ನ ಬಿಟ್ಬಿಟ್ಟು ತಿರ್ಗೊಂಡು ಅವ್ರು ಸ್ನಾನ ಮಾಡ್ಕೊಂಡು ಕೆಲಸಕ್ಕೆ ಹೊಡ್ತಾರೆ ಡ್ಯೂಟಿಗೆ. ಆಡು ಮರಿಯಲ್ಲಿ ಆಚೆ ಬಿಡಬೇಕು. ಹಾಗಾಗಿ ನಾನು ಹೋಗ್ತಾಯಿದ್ದೀನಿ. ಸಾಯಂಕಾಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಮೇವು ಬೇರೆ ಇಲ್ಲ, ಮೇವು ತರಬೇಕು. ಅವ್ರು ಮೇವು ತಂದು ನಾವು ಹೊಡೆದು ತುಂಬ ಕೆಲಸ ಇದೆ. ನೋಡೋಣ ಹೆಂಗಾಗುತ್ತೋ ಏನೋ. ಬನ್ನಿ ಅಲ್ಲಿ ಸಿಗ್ತೀನಿ ತೋಟದಲ್ಲಿ ಏನು ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಇವರು ಎಷ್ಟು ಕಂಬ ಹಾಕಿದ್ದಾರೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಚಿಕನ್ ತಿಂಡಿ ಹಾಕ್ಬೇಕಿತ್ತಲ್ಲ, ತಿಂಡಿ ಹಾಕಿ ಬಿಸ್ಕಟ್ ಹಾಕಬೇಕು. ನಿನಗೆ ಊಟ ಹಾಕಲ್ಲ ಇವತ್ತು. ಬಾ, ನೀನು ಹಾಕಲ್ಲ ಇವತ್ತು.
ಹಾಗಾಗಿ ಸಾಂಬಾರು ಬಿಸಿ ಮಾಡ್ತೀನಿ. ಸೊ ನನ್ನ ಮಗಳು ಬರ್ಕೋತಾ ಇದ್ದಾಳೆ. ಈಗ ಅವ್ನು ಬರೋದು 8 ಗಂಟೆ ಮೇಲೆ, 8:15 8 ಗಂಟೆ ಹತ್ತಿರ 8 ಕಾಲು ಹಿಂಗಾಗುತ್ತೆ. ಮತ್ತು ಸ್ವಲ್ಪ ತೋಟಕ್ಕೆ ಹೋಗಿ ಬರಬೇಕು ಹಸು ಕಟ್ಟಾಕ್ಬಿಟ್ಟು. ಇವತ್ತಿನ ನನ್ನ ಕೆಲಸ ಇಲ್ಲಿಗೆ. ಹಸು ಕಟ್ಟಾಕ್ಬಿಟ್ಟು ಬಂದರೆ ನನ್ನ ಕೆಲಸದ ಜವಾಬ್ದಾರಿ ಮುಗೀತು. ನನಗೊಂದು ಸಾಕಾಗೋಯ್ತು ಇವತ್ತೆಲ್ಲ. ಫುಲ್ ಮೈಯೆಲ್ಲ ನೋವು ಬಂದ್ಬಿಟ್ಟೈತೆ. ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ತೋಟಕ್ಕೆ ಹೋಗಿ ಬಂದ್ಬಿಟ್ಟು ಪಾಚಿ ಮಾಡಿ ಬೇಗ ಹೇಳಿ ಸರೋಗುತ್ತೆ. ಸೊ ಏನು ಚಾಕ್ಲೇಟ್ ಎಲ್ಲ ತಿಂತಾಯಿದ್ದೀ? ಚಾಕ್ಲೇಟ್ಸ್ ತಂದಾಳೆ ಫ್ರೆಂಡ್ಸ್. ಚಾಕ್ಲೇಟಾ ನನ್ನ ಮಗನಿಗೆ ನೋಡಿದ್ರಾ? ಇವಳು ಇಷ್ಟು ವಯಸ್ಸಾಗದೆ. ಇವಳು ವಯಸ್ಸಿಗೂ ಅವನ ವಯಸ್ಸಿಗೂ ಎಷ್ಟು ವಯಸ್ಸು ಕೊಡುತ್ತೆ? ಆ 7 ವರ್ಷ ಗ್ಯಾಪು. ಅವನ ಜೊತೆ ಫೈಟ್ ಮಾಡೋಕೆ ಹೋಯ್ತಾಳೆ ಇವಳು. ಸರಿ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಜವಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಡಲ್ಲ, ಇಸ್ಕೊಂತೀನಿ ಚಾಕ್ಲೇಟ ನನ್ನ ಮಗನಿಗೆ.